ಆಮೇಲೆ ಈ ಸಿನಿಮಾದ ಬಗ್ಗೆ ಹೇಳುವಾಗ ನಾನು ಒಂದು ಮರೆಬಾರದು. ನಾನು ಹಳ್ಳಿಯಿಂದ ಬಂದವನು, ಬಡತನದಿಂದ ಬಂದವನು, ಬಹಳ ಕಷ್ಟದಿಂದ ಬಂದವನು. ನಾನು ಓದಲಿಕ್ಕಾಗಿ ಹೋಟೆಲ್ ಮಾಣಿಯ ಕೆಲಸ ಮಾಡಿದ್ದೇನೆ. ಹೀಗೆ ಈ ಮಂಜು ಅನ್ನೋ ಹುಡುಗ ಕೂಡ ನನಗೆ ಬಹಳ ಆಪ್ತನಾಗ್ತಾನೆ. ನನಗೆ ಆಪ್ತನಾಗಿದ್ದ ನನ್ನ ಚಿತ್ತಾರದ ಪತ್ರಿಕೆಯ ಕಾಲದಲ್ಲಿ ನನ್ನ ಆಫೀಸಲ್ಲಿ ಹುಡುಗನಾಗಿದ್ದ, ಅವನು ಬಾಯ್ ಆಗಿದ್ದ. ಅದಕ್ಕೂ ಮೊದಲು ಅವನು ಹೋಟೆಲ್ ಮಾಣಿಯ ಕೆಲಸ ಮಾಡಿದ್ದ. ಬಹಳ ಕಷ್ಟದಿಂದ, ಬಹಳ ಹೋರಾಟದಿಂದ, ಬಹಳ ಗ್ರಾಸ್ ರೂಟ್ ಲೆವೆಲ್ನಿಂದ ಬಂದವನು. ಪ್ರಾಯಶಃ ಸಿನಿಮಾದ ಜಗತ್ತಿನ ಬಹಳ ದೊಡ್ಡ ವಿಸ್ಮಯ ಏನು ಅಂತಂದ್ರೆ, ಅಲ್ಲಿ ನಟನೆಗಿರ್ಬೋದು, ತಾಂತ್ರಿಕವಾಗಿರ್ಬೋದು, ಬರಹದ ಮೂಲಕ ಇರ್ಬೋದು, ಒಳ್ಳೊಳ್ಳೆ ಹೆಸರು ಮಾಡುವಂಥ ಪ್ರತಿಭೆಗಳೆಲ್ಲ ನೀವು ನಿರೀಕ್ಷೆ ಮಾಡದೇ ಇದ್ದಂಥ ಜಗತ್ತಿನಿಂದ ಬಂದಿರ್ತಾರೆ. ಅದು ಸಿನಿಮಾದ ಬಹಳ ದೊಡ್ಡ ಪ್ಲಸ್ ಪಾಯಿಂಟ್. ಅದು ಮತ್ತೆ ವಿಸ್ಮಯ ಕೂಡ. ಈ ಮಂಜು ಕೂಡ ನನಗೆ ಬಹಳ ಪ್ರಿಯವಾಗುವುದು ಯಾಕೆ, ವಿಸ್ಮಯ ಆಗುವುದು ಯಾಕೆ, ಬೆರಗು ಹುಟ್ಟಿಸುವುದು ಯಾಕೆ ಅಂತಂದ್ರೆ, ಅವನನ್ನ ನಾನು ಬಹಳ ಬಹಳ ತುಂಬ ಕೆಳಮಟ್ಟದಲ್ಲಿದ್ದದನ್ನು ನೋಡಿದ್ದೇನೆ. ಆದರೆ ಅವನ ಕಣ್ಣಿನಲ್ಲಿ ಕನಸಿತ್ತು, ಮನಸ್ಸಿನಲ್ಲಿ ಏನೋ ಸಂಕಲ್ಪ ಇತ್ತು. ನಾನು ಮುಟ್ಟಿದ್ರೆ ಈ ದಡವನ್ನೇ ಮುಟ್ಟಬೇಕು ಅನ್ನುವಂಥ ನಿರ್ದಿಷ್ಟತೆ ಇತ್ತು. ಅದು ನಮಗೆಲ್ಲರೂ ಅರ್ಥವೂ ಆಗ್ತಾ ಇತ್ತು. ಅವನು ಅಲ್ಲಿಂದ ಇಲ್ಲಿವರೆಗೆ ನಡ್ಕೊಬಂದು ಒಂದು ಸ್ವತಂತ್ರವಾಗಿ, ಅದರಲ್ಲೂ ಸಮಾಜಕ್ಕೆ ಬೇಕಾದಂಥ ಒಂದು ಶೈಕ್ಷಣಿಕವಾದಂಥ, ಸಾಂಸ್ಕೃತಿಕವಾದಂಥ ಒಂದು ಸಿನಿಮಾ ಮಾಡುವ ಮಟ್ಟಕ್ಕೆ, ನಿರ್ದೇಶನ ಮಾಡುವ ಮಟ್ಟಕ್ಕೆ ಈ ಸಣ್ಣ ವಯಸ್ಸಲ್ಲಿ ಅವನು ಬೆಳೆದದ್ದಿದೆಯಲ್ಲ, ಬಹುಶಃ ಅವನಂಥ ಹಿನ್ನೆಲೆಯಿಂದ ಬರುವ 90%ಕ್ಕೂ ಹೆಚ್ಚು ಆತ್ಮವಿಶ್ವಾಸದ ಕೊರತೆ ಇರುವ ನಮ್ಮ ಹಳ್ಳಿಗಾಡಿನ ಯುವಕರಿಗೆ ಅವನೊಬ್ಬ ಮಾರ್ಗದರ್ಶಿ ಅಂತ ನಾನು ಹೇಳಲಿಕ್ಕೆ ಅತ್ಯಂತ ಹೆಮ್ಮೆ ಪಡ್ತೇನೆ. ಯಾಕೆಂತಂದ್ರೆ ಅವನು ನನ್ನ ಹುಡುಗ.